ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನಿಜವ ಸ್ವಾಗತ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಜಿಲ್ಲಾಸ್ಪತ್ರೆಗಳಾಗಿರಬಹುದು ಮತ್ತು ತಾಲೂಕು ಆಸ್ಪತ್ರೆಗಳಾಗಿರಬಹುದು, ಸರ್ಕಾರದ ಯಾವುದೇ ಆಸ್ಪತ್ರೆಗಳಾಗಿರಬಹುದು, ಇದು ಯಾರಿಗೋಸ್ಕರ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂತಂದರೆ ಇವತ್ತು ನಾನು ಯಾದಗಿರಿ ನಗರದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದೆ. ಆ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡುವಂತಹ ರೇಡಿಯಾಲಜಿಸ್ಟ್ ಕಡಿಮೆ ಇದ್ದಾರೆ. ಇವತ್ತು ಅಲ್ಲಿ ಏನು ಆ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ? ಬಡ ಜನರು ಹೋಗ್ತಾರಾ ಅಲ್ಲ ಶ್ರೀಮಂತರು ಹೋಗ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕೆಂತಂದರೆ ಆ ಆಸ್ಪತ್ರೆಗೆ ಹೊಟ್ಟೆ ಬ್ಯಾನಿ ಎಂದು ಹೋದರೆ ಹೊಟ್ಟೆ ನೋವು ಕಾಣಿಸ್ಕೊಂಡ ನಂತರ ಜನ ಏನು ಮಾಡ್ತಾರೆ? ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಚಿಟ್ಟಿ ತೊಗೊಂಡು ಒ ಪಿ ಡಿಯಲ್ಲಿ ಚಿಟ್ಟಿ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಏನೋ ನಾವು ಹೋಗಿ ತೋರಿಸ್ಕೊಂಡು ಬರ್ತೇವೆ. ಅವ್ರೇನು ಮಾಡ್ತಾರೆ? ಹೊಟ್ಟೆ ಬ್ಯಾನಿ ಇದೆ ಅಂಥೇಳಿ ಆ ಡಾಕ್ಟ್ರದವರು ಸ್ಕ್ಯಾನಿಂಗ್ ಮಾಡಿಸ್ಕೋಸ್ಕರ ಹೇಳ್ತಾರೆ. ಆ ಸ್ಕ್ಯಾನಿಂಗ್ ಮಾಡಿಸಬೇಕಾದ್ರೆ ಹೊಟ್ಟೆ ಬ್ಯಾನಿಯಿಂದ ಹೋದ ಆ ರೋಗಿಗೆ ಸ್ಕ್ಯಾನಿಂಗ್ ಮಾಡುವವರು 1 ತಿಂಗಳ ಟೈಮ್ ಕೊಡ್ತಾರೆ. ನೋಡಿ, 1 ತಿಂಗಳ ಟೈಮ್ ಅಂತಂದರೆ 1 ತಿಂಗಳ ನಂತರ ಬರಬೇಕು. ಇವತ್ತು ಹೋಗಿ ಅಲ್ಲಿ ನಾವು ಬರೆಸಿದ್ರೆ 1 ತಿಂಗಳ ಬೇಕು ಆ ಸ್ಕ್ಯಾನಿಂಗ್ ಮಾಡಿಸೋಗೋಸ್ಕರ. ಇದು ಯಾವ ಜಿಲ್ಲಾ ಆಸ್ಪತ್ರೆ ರೀ? ಜಿಲ್ಲಾಸ್ಪತ್ರೆಯಲ್ಲಿ ನಾವು ಸಾರ್ವಜನಿಕರಿಗೆ ಅನುಕೂಲಕ್ಕೆಂದು, ಬಡ ಜನರು ಬರ್ತಾರೆ ಅವರ ಅನುಕೂಲಕ್ಕೆಂದು ಸರ್ಕಾರ ಎಲ್ಲ ಕೋಟಿ ಕೋಟಿ ರೂಪಾಯಿ ಹಾಕಿ ಬಿಲ್ಡಿಂಗ್ ನಿಲ್ಲಿಸಿ ಡಾಕ್ಟ್ರದವ್ರು ಕೊಟ್ಟು ಎಲ್ಲ ಉಪಕರಣ ಕೊಟ್ಟು ಸಹ ಇವತ್ತ 1 ತಿಂಗಳ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು, ನೇರವಾಗಿ ನಮ್ಮ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರಿಗೆ ಮನವಿ ಮಾಡ್ತೇನೆ, ತಾವು ತಕ್ಷಣ ಆ ಆಸ್ಪತ್ರೆಗೆ ಭೇಟಿ ನೀಡಬೇಕು. ಅಲ್ಲಿ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂತೇಳಿ ಇವತ್ತು ನಾನು ಡೀನ್ ಅವರಿಗೂ ಸಹ ಮಾತನಾಡಿದೆ. ಅವರನ್ನು ಮಾತಾಡಿದ್ರು ನನಗೆ, ಹೌದು ಸರ್, ನಾವು ಹಲವು ತಿಂಗಳಿಂದ ಮನವಿ ಮಾಡ್ತಾ ಇದ್ದೇವೆ, ಒಬ್ಬ ರೇಡಿಯಾಲಜಿಸ್ಟ್ ಬೇಕು ನಮಗೆ. ಒಬ್ಬರೇ ಇದ್ದಾರೆ, ಇನ್ನೊಬ್ಬರು ಬೇಕಾಗುತ್ತೆ. ಆ ಒಬ್ಬರು ಇರೋದ್ರಿಂದ ಇವತ್ತು ಇಷ್ಟೊಂದು ತೊಂದರೆ ಆಗ್ತಾ ಇದೆ. ಇನ್ನೊಬ್ಬರು ಆದರೆ ನಮಗೆ ಈ ತೊಂದರೆ ಆಗುವುದಿಲ್ಲ ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಶಾಸಕರಿಗೆ ಮನವಿ ಮಾಡಿದ್ದಾರೆ, ಸಚಿವರಿಗೆ, ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಪುರ ಅವರಿಗೂ ಸಹ ಮನವಿ ಮಾಡಿದ್ದಾರೆ. ಮಾಡಿದರೂ ಸಹ ಇವತ್ತಿನವರೆಗೂ ಒಬ್ಬ ರೇಡಿಯೋಲಿಸ್ಟಿಗೆ ಆಗುವುದಿಲ್ಲ ಅಂತಂದರೆ ಇವತ್ತು ನೀವು ನಮ್ಮ ಜನರ ಪರವಾಗಿ ಇಲ್ಲ ಅನ್ನುವುದು ಎತ್ತಿ ತೋರಿಸುತ್ತಿದೆ. ಅಲ್ರಿ, ಹೊಟ್ಟೆ ಬೇನೆ ಅಂತ ಬರ್ತಾನೆ ಒಬ್ಬ ಆಸ್ಪತ್ರೆಗೆ, ಒಬ್ಬ ವ್ಯಕ್ತಿ, ಒಬ್ಬ ರೋಗಿ ಹೊಟ್ಟೆ ಬೇನೆ ಅಂತ ಬಂದರೆ ಅವನು 1 ತಿಂಗಳ ಕಾಯಬೇಕಾ? ಆ ರೋಗಿ ಅಲ್ಲಿವರೆಗೂ ಸತ್ತೋಗ್ತಾ ಇಲ್ಲಂದರೆ ಮತ್ತೆ ಸಾಲ ಮಾಡಿಕೊಂಡು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಬೇಕಾ ಅನಿವಾರ್ಯ ಎದುರಾಗುತ್ತೆ. ಏನಾದರೂ ಇವರು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಲೇಬೇಕು ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರಾ? ನಾನು ಹೇಳ್ತಾ ಇಲ್ಲ, ನಾನು ವೈಯಕ್ತಿಕವಾಗಿ ಇದನ್ನು ಹೇಳ್ತಾ ಇಲ್ಲ. ಅಲ್ಲಿಗೆ ಬಂದಂತಹ ರೋಗಿಗಳೇ ಇವತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ನೀವೇ ಬೇಕಾದರೆ, ನಾನು ಕೇಳಿಸ್ತೇನೆ. ಅವರು ಏನೇನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನೀವೇ ಕೇಳಿ. ನೀವು ಕೇಳಿದರೆ ಅವ್ರ ಬಾಯಿಂದ ಕೇಳಿ. 1 ತಿಂಗಳ ಕಾಯಬೇಕಂತಂದರೆ ಹೊಟ್ಟೆ ಬಾಯಿ ಇಟ್ಕೊಂಡು ಹೇಗೆ 1 ತಿಂಗಳು ಅವರು ಇರೋದು? ಏನಾದರೂ ಒಂದು ಪೆಟ್ಟಾದರೆ, ಬ್ಯಾನಿ ಆದರೆ ತಡ್ಕೊಳಕ್ಕಾಗೋದಿಲ್ಲ ನಮಗೆ. ಹೊಟ್ಟೆ ಬ್ಯಾನಿ 1 ತಿಂಗಳು ಇಟ್ಕೊಂಡಿರ್ಬೇಕಂತಂದರೆ ಹೇಗೆ ಅಂತ ನನ್ನ ಇದು ಪ್ರಶ್ನೆ. ಇವತ್ತಿನ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತಹ ಎಲ್ಲ ಸಚಿವರಿಗೆ
ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರವರು. ಗುಂಡೂರಾವ್ ಸರ್ ಅವರೇ ತಾವು ಸ್ವಲ್ಪ ನಮ್ಮ ಕಡೆ ನೋಡಬೇಕು, ನಮ್ಮ ಜಿಲ್ಲಾ ಆಸ್ಪತ್ರೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೋಡ್ಬೇಕು. ತಾವು ವಿಧಾನಸಭೆಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತೀರಿ, ತಾವೆಲ್ಲರೂ ಶಾಸಕರು ಸಚಿವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ. ಹೊರಗಡೆ ಬಂದರೆ ಅಭಿವೃದ್ಧಿ ಇಲ್ಲ, ಶೂನ್ಯ ಅಭಿವೃದ್ಧಿ. ಕನಿಷ್ಠ ರಸ್ತೆ ಅಂತೂ ಕೊಟ್ಟಿಲ್ಲ, ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ. ಆರೋಗ್ಯ ಆದರೂ ಸ್ವಲ್ಪ ಸರಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಹತ್ರ ನಾನು ಮನವಿ ಮಾಡ್ತಾ ಇದ್ದೇನೆ. ಹಿಂದುಳಿದ ಜಿಲ್ಲೆ ಇದೊಂದು ಹಣೆಪಟ್ಟಿ ಬಿಟ್ಟಿದ್ರು ನಮ್ಗೆ. ಮಾತಾಡಿದ್ರೆ ಹಿಂದುಳಿದ ಜಿಲ್ಲೆ ನಮ್ಮದು ಮುಗೀತು, ಹಿಂದೆನೇ ಆಗ್ತಾ ಇದ್ದೇವೆ. ಹೇಳಿ 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 ಇನ್ನೂ ಹಿಂದಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ನೀವು, ಒಂದು ಸ್ಕ್ಯಾನಿಂಗ್ಗೋಸ್ಕರ 1 ತಿಂಗಳು ಕಾಯ್ಬೇಕಂತಂದರೆ ಇದು ಹೇಗೆ ರೀ ಸಾಧ್ಯ? ಇದು ಸಾಧ್ಯ ಆಗುತ್ತಾ? ಇದು ನಿಮಗೆ ನಿಮ್ಗೆ ಸರಿಯಾಗಿ ಅನ್ನಿಸ್ತಾ ಇದು? ಹೇಳಿ, ನೀವೇ ಹೇಳಿ. 1 ತಿಂಗಳು ಕಾಯ್ಬೇಕಾ ನಾವು? ಅಷ್ಟೊತ್ತಿಗೆ ಸತ್ತೋಗ್ತಾನೆ ಅವನು ಸುಮ್ಮನೆ. ಇಲ್ಲಾಂದರೆ ಸಾಯಬಾರ್ದು ಅಂತೇಳಿ ಹೊರಗಡೆ ಎಲ್ಲೋ ಸಾಲ ಮಾಡಿಕೊಂಡು ಮತ್ತೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತುಳಿಸ್ಕೋಬೇಕು. ದಯಮಾಡಿ ನಾನು ನಮ್ಮ ಶಾಸಕರಾದ ಚನ್ನಡಿ ಪಾಟೀಲ್ ತುನ್ನೂರು ಅವರು ಮತ್ತು ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗಳ ದರ್ಶನಪುರ ಅವ್ರ ಹತ್ರ ಮನವಿ ಮಾಡ್ತೀನಿ, ತಕ್ಷಣ ತಾವು ಆಸ್ಪತ್ರೆಗೆ ಭೇಟಿ ನೀಡಬೇಕು. ಅಲ್ಲಿ ಸಮಸ್ಯೆ, ರೇಡಿಯೋಲಿಸ್ಟ್ ಸಮಸ್ಯೆ ಇದೆ, ಇನ್ನೊಬ್ಬರು ಬೇಕು ರೇಡಿಯೋಲಿಸ್ಟು. ತಕ್ಷಣ ಅವರನ್ನು ಕರೆಸಿ ಅಪಾಯಿಂಟ್ಮೆಂಟ್ ಮಾಡಿಸಿ ನಮ್ಮ ಯಾದಗಿರಿ ಜಿಲ್ಲೆಯ ಏನು ರೋಗಿಗಳಿಗೆ ಬರ್ತಾರೆ ಆಸ್ಪತ್ರೆಗೆ, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಕೈ ಮುಗಿದು ನಿಮ್ಮ ಹತ್ರ ಮನವಿ ಮಾಡ್ತೇನೆ. ಸಚಿವರೇ, ಶಾಸಕರೇ, ದಯವಿಟ್ಟು ತಾವು ಆದಷ್ಟು ಬೇಗ ಈ ನಮ್ಮ ಜಿಲ್ಲಾಸ್ಪತ್ರೆಗೆ, ಏನು ರೇಡಿಯೋಲಿಸ್ಟ್ ಇಲ್ಲ, ತಕ್ಷಣ ತಾವು ಈ ಜಿಲ್ಲಾಸ್ಪತ್ರೆಗೆ ಆ ರೇಡಿಯೋಲಿಸ್ಟನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು. ಬರುವಂತಹ ರೋಗಿಗಳಿಗೆ ಪ್ರತಿದಿನ ಸ್ಕ್ಯಾನಿಂಗ್ ಆಗಿ ಅವರು ಮಾಡ್ಕೊಂಡು ಹೋಗುವಂಥದ್ದು ಆಗಬೇಕಂತ ನನ್ನ ಮನವಿ. ಧನ್ಯವಾದಗಳು. ಅದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಬಂದರೆ ಪೂರಾ 1 ತಿಂಗಳ ಅಂತ ಡೇಟ್ ಹಾಕಿದ್ದಾರೆ. 1 ತಿಂಗಳ ತನಕ ಏನಾದರೆ ಅವ್ರು ಜವಾಬ್ದಾರಿ ತೊಗೊತಾರೆ. ಏನು ಡೇಟಿಗೆ ಹಾಕಿದ್ದಾರೆ? 9ನೇ ತಾರೀಕು 1ನೇ ತಿಂಗಳು 2026 ಹಾಕಿದ್ದಾರೆ. 9ನೇ ತಿಂಗಳ 9ನೇ ತಾರೀಕು 1ನೇ ತಿಂಗಳ 1 ತಿಂಗಳ ತನಕ ಡೇಟ್ ಹಾಕಿದ್ದಾರೆ. ಏನು ಪ್ರಾಬ್ಲಮ್ ಆಗಿತ್ತು? ಹೊಟ್ಟೆ ನೋವು ಆಗ್ತಾ ಇದೆ, ಗ್ಯಾಸ್ ಇಡ್ತಾ ಇದೆ ಅಂತೆ. ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಬಂದರೆ ಇವರು 1 ತಿಂಗಳ ತನಕ ವೇಟ್ ಮಾಡಿ ಆಮೇಲೆ ಬರ್ರಿ ಅಂತ ಇದ್ದಾರೆ. ಡಾಕ್ಟರ್ ಒಬ್ಬರಿದ್ದಾರೆ ಹಂಗೆ ಹೇಳ್ತಾ ಇದ್ದಾರೆ. ಅವ್ರು ಜವಾಬ್ದಾರಿ ತಗೊಂತಾರೆ ಅವರು.